ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ತಿಂಡಿಗೆ ಇಡ್ಲಿ ಮಾಡಿದ್ದೆ. ಆಲ್ಮೋಸ್ಟ್ ದೋಸೆ, ಇಡ್ಲಿ ಎಲ್ಲ ಒಂದೇ ಸಲ ನಾನು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ನಿನ್ನೆ ದೋಸೆ ಮಾಡಿದ್ದೆ, ಇವತ್ತು ಇಡ್ಲಿ ಮಾಡಿದ್ದೆ. ಇದು ನೋಡಿ ನಾನು ಏನು ಮಾಡಿದ್ದೀನಿ, ನಿನ್ನೆ ನಮ್ಮ ಕುಂದನ್ಗೆ ಊಟ ತುಪ್ಪಕ್ಕೆ ಅಂತ ಇಟ್ಟಿದ್ದೆ. ಕುಂದನ್ಗೆ ತಿನ್ನಿಸ್ಕೊಂಡು ನಾನು ತುಪ್ಪ ಇಟ್ಟಿರೋದೇ ಮರೆತು ಬಿಟ್ಟಿದ್ದೀನಿ. ಅದು ನೋಡಿದ್ರೆ ಫುಲ್ ಸೀದೋಗಕ್ಕೆ ಬಂದ್ಬಿಟ್ಟಿತ್ತು. ಆಲ್ಮೋಸ್ಟ್ ಕೆಳಗಡೆ ಮಸಾಲೆ ಎಲ್ಲ ಸೀದೋಗಿದೆ. ಬಟ್ ತಿಂದು ನೋಡಿದೆ. ಬಟ್ ಓಕೆ, ಸ್ಪೂನಲ್ಲಿ ತೆಗ್ದಾಗ ನೋಡಿ ಯೆಲ್ಲೋ ಕಲರ್ ಬರ್ತಾ ಇದೆ. ಕೆಳಗಡೆ ಸ್ವಲ್ಪ ಮಸಾಲೆ ಎಲ್ಲ ಕಪ್ಪಾಗ್ಬಿಟ್ಟಿತ್ತು. ತಿಂದು ನೋಡಿದೆ, ಅಷ್ಟೊಂದೇನು ತುಂಬ ಸೀದೋಗಿದೆ ಅಂತ ಏನು ಅನ್ನಿಸ್ಲಿಲ್ಲ. ಸೊ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಹಾಕೊಂಡು ತಿಂದೆ. ಓಕೆ, ತಿನ್ಬೋದು, ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಎಲ್ಲ ಫುಲ್ ಹಾಳಾಗಿ ಹೋಗ್ಬಿಡೋದು ತುಪ್ಪ. ಊರಿಗೆ ಹೋಗ್ತಿದ್ದೀನಲ್ಲ ಅಂದ್ಬಿಟ್ಟು ಕಾಯಿಸ್ಬೇಡೋಣ ಅಂದ್ಬಿಟ್ಟು ಹೋದೆ. ನಮ್ಮ ಹಸ್ಬೆಂಡ್ ಸ್ಮೆಲ್ ತುಪ್ಪ ಇಟ್ಟಿದ್ದ ಅಂತ ಕೇಳಿದ್ರು. ನಮ್ಮ ಕುಂದನಿಗೆ ನಾನು ಊಟ ಮಾಡಿಸ್ತಾ ಇದ್ದೆ. ಓ ಹೌದು ಅಂದ್ಬಿಟ್ಟು ಪಟ್ ಅಂತ ಎದ್ದೋದೆ. ನೋಡ್ರಿ ತುಪ್ಪ ಎಲ್ಲ ಈಗ ಆಗಿತ್ತು. ಆಮೇಲೆ ಸೋಸಿಟ್ಟೆ. ಬಟ್ ಓಕೆ, ಈ 3 ವರ್ಷದಲ್ಲಿ ಇದ್ದೇ ಫಸ್ಟ್. 3 ವರ್ಷದಲ್ಲಿ ಅಂತ ಅಲ್ಲ, ಇದೇ ಫಸ್ಟ್ ಟೈಮ್ ನಾನು ತುಪ್ಪ ಹೀಗೆ ಮಾಡಿದೆ. ಯಾಕೆಂದ್ರೆ ತುಪ್ಪ ಏನಾದರೂ ಕಾಯಿಸ್ಬೇಕಾದ್ರೆ ನಾನು ಹೊರಗಡೆ ಹೋಗೋದೇ ಇಲ್ಲ, ಅಲ್ಲೇ ಇರ್ತೀನಿ. ಈ ಕುಂದನ್ಗೆ ಊಟ ಮಾಡ್ಸೋಣ ಅಂದ್ಬಿಟ್ಟು ಅವ್ನು ಹೊಟ್ಟೆ ಹಸ್ತಿದೆ ಅಮ್ಮ ಅಂತ ಅಂದ. ಊಟ ಮಾಡ್ಸೋಣ ಅಂದ್ಬಿಟ್ಟು ಹೋದೆ. ಅದು ನೋಡಿದ್ರೆ ಆಗೋಗಿತ್ತು. ಆ ರೀತಿ ಆಗೋಗಿತ್ತು. ಆಮೇಲೆ ಎಲ್ಲ ಸೋಸಿಟ್ಕೊಂಡೆ. ಅದನ್ನೇ ಅದೇನು ತುಂಬ ಏನು ಸೀದೋಗಿದೆ ಅಂತ ಏನು ಅನ್ನಿಸ್ತಿಲ್ಲ. ಓಕೆ, ಯೂಸ್ ಮಾಡ್ಬೋದು. ನಾನು ದೋಸೆ ಮತ್ತೆ ಇಡ್ಲಿಗೆಲ್ಲ ಒಂದೇ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೆನ್ನೆ ದೋಸೆ ಮಾಡಿದ್ದೆ. ಅದರಲ್ಲೇ ಒಂದು ಅರ್ಧ ಜಾಸ್ತಿ ಗ್ರೈಂಡ್ ಮಾಡಿದ್ನಲ್ಲ, ಅದರಲ್ಲಿ ಅರ್ಧ ತಗೊಂಡು ನಾನು ಇಡ್ಲಿಗೆ ಇಟ್ಟಿದ್ದೆ. ಇವತ್ತು ಇಡ್ಲಿ ಮಾಡಿದೆ. ನಮ್ಮ ಕುಂದನ್ ಬೆಳಗ್ಗೆ ಅವನಿಗೆ ಒಂದು 2:30 ಇಡ್ಲಿ ತಿಂದ. ಸ್ಕೂಲ್ಗೆ 2 ಇಡ್ಲಿ ಕೊಟ್ಟು ಕಳಿಸಿದ್ದೆ. ಮಧ್ಯಾಹ್ನ ಬರ್ಬೇಕಾದ್ರೆ ಅಮ್ಮ ಹೊಟ್ಟೆ ಹಸ್ತಿದೆ ಅಂದ. ಮತ್ತೆ ಬಂದ್ಬಿಟ್ಟು ಮತ್ತೆ ಇಡ್ಲಿನೇ ಬೇಕು ಅಮ್ಮ ಅಂತ ಅಂದ. ಆಮೇಲೆ 2 ಇಡ್ಲಿ ಹಾಕ್ಕೊಟ್ಟೆ. ತಿಂದ. ನಾನ್ ನೋಡಿ ನಾನು ಹೇಳಿದ್ನಲ್ಲ ಮೆಜರ್‌ಮೆಂಟ್, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದೇ ಮೆಜರ್‌ಮೆಂಟ್ ಫಾಲೋ ಮಾಡಬೇಕು. ಆಗ ತುಂಬಾನೇ ಚೆನ್ನಾಗಿ ಇಡ್ಲಿ ಬರುತ್ತೆ. ಬೆಳಗ್ಗೆ ಹಸ್ಬೆಂಡ್ ಮತ್ತೆ ಕುಂದನ್ ಮಲಗಿದ್ರು. ನಾನು ಇಡ್ಲಿ ಎಲ್ಲ ರೆಡಿ ಮಾಡಿದೆ ಕುಂದನಿಗೆ ತಿನ್ಸೋಣ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇಡ್ಲಿ. ನಾನು ನಾನು ಮೆಜರ್‌ಮೆಂಟ್ ಮಾಡಿ ಹಾಕ್ತೀನಿ. ಯಾವುದೇ ಗ್ಲಾಸ್ ಆದ್ರೂ ಆಯ್ತು ಅಥವಾ ಬಟ್ಲಾದ್ರೂ ಆಯ್ತು, ಯಾವುದೇ ಒಂದು ಪಾತ್ರೆ ತಗೊಂಡ್ರು ನಾವು, ಒಂದು ಚಿಕ್ಕದು ಲೋಟ ತಗೊಂಡ್ರು ಅದರಲ್ಲಿ 3 ಗ್ಲಾಸ್ ಅಕ್ಕಿ ಹಾಕ್ಬೇಕು. 1 ಗ್ಲಾಸ್ ಅದೇ ಗ್ಲಾಸಲ್ಲಿ ಉದ್ದಿನ ಬೇಳೆ ಮತ್ತೆ 1 ಗ್ಲಾಸ್ ಅವಲಕ್ಕಿ. 8 ಅವರ್ಸ್ ಚೆನ್ನಾಗಿ ಬೇರೆ ಬೇರೆ ಸಪ್ರೇಟಾಗಿ ವಾಶ್ ಮಾಡಿ ತೊಳೆದು ಒಂದು 8 ಅವರ್ಸ್ ಮಿನಿಮಮ್ ನೆನೆ ಹಾಕಿ, ಮತ್ತೆ ಒಂದು ಸಂಜೆ 8 ಗಂಟೆ 9 ಗಂಟೆಗೆ ಗ್ರೈಂಡ್ ಮಾಡಿದ್ರೂ ಆಯಿತು. ಬೆಳಗ್ಗೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಇದೇ ಮೆಥಡ್ ಯೂಸ್ ಮಾಡೋದು. ಕುಂದನ್ ಸ್ಕೂಲಿಗೆ ಬಿಡೋಣ ಅಂದ್ಬಿಟ್ಟು ಅವ್ರ ಕಡೆ ಬಂದೆ. ಕುಂದನ್ ಅವ್ನ ಫ್ರೆಂಡ್ಸ್ ಎಲ್ಲ ಆಟ ಆಡೋಕೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ರು. ಸೊ ಅವ್ರ ಜೊತೆ ನೋಡ್ಕೊಂಡು ಮಾತಾಡ್ಕೊಂಡು ಅವ್ರ ಕಡೆ ಆಟ ಆಡ್ತಿದ್ದ. ಲೇಟ್ ಆಗಿದೆ ಬಾರೋ ಬಾರೋ ಅಂದ್ರು ಅಲ್ಲೇ ಮಾತಾಡ್ತಿದ್ದ. ಅವನು ಕುಂದನ್ ಸ್ಕೂಲಿಗೆ ಬಿಟ್ಟು ಬಂದೆ. ಬಿಟ್ಟು ಬಂದ್ಬಿಟ್ಟು ಅವ್ರ ಕಡೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕಿದೆ. ಕುಂದನ್ಗೆ ಬೆಸ್ಟ್ ಫ್ರೆಂಡ್ಸ್ ಇರೋದು ಇವರೇ, ಚಿಕ್ಕಿ ಮತ್ತು ಕೌಶಿಕ್ ಮತ್ತು ಕುಶಾಲ್. ತುಂಬ ಆಟ ಆಡ್ತಾರೆ. ಆ್ಯಂಡ್ ಚಿಕ್ಕಿ ತುಂಬ ಮಿಸ್ ಮಾಡ್ಕೊಳ್ತಾರೆ ನಮ್ಮ ಕುಂದನ್. ಒಂದೊಂದು ಸಲ ಕೇಳ್ತಿರ್ತಾನೆ, ಅಮ್ಮ ಚಿಕ್ಕಿ ಆಟಾಡೋಕ್ಕೆ ಎಲ್ಲೋಗ್ಬಿಟ್ಟ ಅವನು, ಎಲ್ಲೋಗ್ಬಿಟ್ಟ ಅಂತ. ಏನೇ ಅಂದರೂ ನಾವು ಎಷ್ಟೇ ಆಟ ಸಾಮಾನು ತಂದುಕೊಟ್ರು, ಏನೇ ತಂದುಕೊಟ್ರು ಅವ್ರವ್ರಿಗೆ ಫ್ರೆಂಡ್ಸ್ ಜೊತೆ ಆಟ ಆಡೋದೇ ತುಂಬ ಇಷ್ಟ. ಆ್ಯಂಡ್ ಕೌಶಿಕ್ ಕುಶಾಲ್ ಜೊತೆ ತುಂಬ ಈಗ ಹೊಂದ್ಕೊಬಿಟ್ಟಿದ್ದಾನೆ. ಅವ್ರ ಜೊತೆ ತುಂಬ ಆಟ ಆಡ್ತಾನೆ. ಆ್ಯಂಡ್ ಮಕ್ಕಳನ್ನ ಹಾಗೆ ಬಿಡಬಾರ್ದು. ಮಕ್ಳ ಜೊತೆ ನಿಜವಾಗ್ಲೂ ನಾವಿರಬೇಕು. ಏನೇನಾದ್ರು ಕಿತಾಪತಿ ಮಾಡಿಬಿಡ್ತಾರೆ. ನಮ್ಮ ಕುಂದನ್ ಸ್ವಲ್ಪ ಅವನು ತುಂಟ, ಕೌಶಿಕ್ಕು ತುಂಬ ತುಂಟ. ಇಬ್ಬರು ಸೇರ್ಕೊಂಡು ಏನೇನಾದ್ರು ಸಣ್ಣ ಪುಟ್ಟ ಕಿತಾಪತಿ ಮಾಡಿಬಿಡ್ತಾರೆ. ನನಗಂತೂ ಅವರಿಬ್ಬರನ್ನ ಒಟ್ಟಿಗೆ ಬಿಡೋಕ್ಕೆ ಭಯ ಆಗುತ್ತೆ. ಸುಮ್ಮನೆ ಆಟ ಆಡ್ತಿರ್ತಾರೆ, ಆಮೇಲೆ ಏನೇನೋ ಮಾಡ್ತಾರೆ ಕಿತಾಪತಿ. ಸೊ ಮಕ್ಕಳನ್ನೇ ಹಾಗೆ ಬಿಡಬೇಡಿ, ಮಕ್ಕಳ ಜೊತೆ ಇರಿ. ಅವ್ರೇನು ಮಾಡ್ತಿರ್ತಾರೆ ವಾಚ್ ಮಾಡ್ತೀರಿ. ಸೊ ನಾನಿವತ್ತು ಈ ರಂಗೋಲಿ ಬಿಟ್ಟಿದ್ದೆ. ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ರಂಗೋಲಿ ತಂದಿದ್ದು ಸ್ವಲ್ಪ ದಪ್ಪ ಇದೆ ಅದು ರಂಗೋಲಿ ಪುಡಿ. ಸೊ ಒಂದು ಎಳೆ ಬಿಟ್ಟರೆ ಸಾಕು, ತುಂಬ ದಪ್ಪಾಗಿ ಎದ್ದು ಕಾಣುತ್ತೆ. ಹೋದ ಸಲ ತಂದಿದ್ದು ಅದು ತುಂಬ ಸಣ್ಣ ರಂಗೋಲಿ, ತುಂಬಾ ಚೆನ್ನಾಗಿತ್ತು. ಎಳೆ ಎಲ್ಲ ತುಂಬ ಸಣ್ಣದಾಗಿ ಬರುತ್ತೆ. ಇದು ನೆಲ ಎಲ್ಲ ಆಲ್ಮೋಸ್ಟ್ ಅಷ್ಟು ಚೆನ್ನಾಗಿ ಕಾಣಲ್ಲ. ಮುಂದೆ ಗಾರೆ ಅಲ್ವಾ, ಸೊ ಅದು ಎದ್ದು ಕಾಣಲ್ಲ. ಅದಕ್ಕೆ ಪೇಂಟ್ ಮಾಡಬೇಕು. ಆಲ್ಮೋಸ್ಟ್ ರೆಡ್ ಆಕ್ಸೈಡ್ ಪೇಂಟ್ ಬರುತ್ತಲ್ಲ, ಅದು ಪೇಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವಾಗಲಾದ್ರೂ ಫ್ರೀ ಆದಾಗ ಜಸ್ಟ್ ರಂಗೋಲಿ ಬಿಡ್ತೀನಲ್ಲ ಅಷ್ಟು ಪೂರ್ತಿ ಪೇಂಟ್ ಮಾಡ್ತೀನಿ. ಆಗ ರಂಗೋಲಿ ತುಂಬ ಚೆನ್ನಾಗಿ ಕಾಣುತ್ತೆ.
ನಾನ್ ಡೈಲಿ ಒಂದೊಂದು ಡಿಫರೆಂಟ್ ರಂಗೋಲಿ ಬಿಡಿಸ್ತೀನಿ. ಆಲ್ಮೋಸ್ಟ್ ಮೀಡಿಯಂ ಸೈಜೇ ಬಿಡಿಸ್ತೀನಿ. ತುಂಬಾ ದೊಡ್ಡದು ಬಿಡ್ಸಕ್ ಹೋಗಲ್ಲ. ಅದಾದ್ಮೇಲೆ ಹ್ಯಾಂಡ್ ವಾಶ್ ಲಿಕ್ವಿಡ್ ಖಾಲಿ ಆಗಿತ್ತು. ಆ ಐಟಮ್ ಎಲ್ಲ ತರಿಸಿದ್ದೆ ಐಟಮ್ ಇತ್ತು. ಅದ್ ಫಿಲ್ ಮಾಡಿರ್ಲಿಲ್ಲ. ಅದನ್ನ ಫಿಲ್ ಮಾಡ್ಬಿಟ್ಟೆ. ನೆಕ್ಸ್ಟು ನಾಳೆ ಊರಿಗೆ ಹೋಗ್ತಿರೋದ್ರಿಂದ ನಾನು ನಾನೆಲ್ಲ ಸ್ವಲ್ಪ ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ತಾ ಇದ್ದೆ. ಎಲ್ಲ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ಬೆಳಗಿ, ಮತ್ತೆ ಅಡುಗೆದೆಲ್ಲ ಎಲ್ಲವುದು ಪ್ರತಿಯೊಂದು ಕ್ಲೀನ್ ಮಾಡಬೇಕು. ಏಕೆಂದರೆ ಅಲ್ಲೇ ಡಸ್ಟ್‌ಬಿನ್ನಲ್ಲೆಲ್ಲ ಥಿಂಗ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ತೆಗೆದು ಹೊರಗಡೆ ಇಡಬೇಕು. ಎಲ್ಲ ಹಾಳಾಗಿ ತುಂಬ ಸ್ಮೆಲ್ ಬಂದಿರುತ್ತೆ. ಹೊರಗಡೆ ಇಟ್ಟರೆ ಅಟ್‌ಲೀಸ್ಟ್ ಯಾರಾದ್ರು ಓನರ್ ಇದ್ರೆ ಯಾರಾದರೂ ಕಸಕ್ಕೆ ಹಾಕ್ಬಿಡ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆ ಒಂದೂ ಇರಬಾರ್ದು. ಎಲ್ಲ ಕ್ಲೀನ್ ಮಾಡಿ ಇಡಬೇಕು. ಆ್ಯಂಡ್ ಸ್ವಲ್ಪ ಅನ್ನ ಉಳಿದಿದೆ ಈಗ. ಒಂದು ಬಾಕ್ಸ್‌ಗೆ ಹಾಕೊಂಡು ತಗೊಂಡು ಹೋಗ್ತೀನಿ. ಏಕೆಂದರೆ ಈಗ ಮಧ್ಯಾಹ್ನ ಮಾಡಿದ್ದು ಒಂದು ಸ್ವಲ್ಪ ಉಳಿದ್ಬಿಟ್ಟಿದೆ. ಅದನ್ನ ಎಸೆಯೋಕ್ಕಂತೂ ಮನಸ್ಸು ಬರಲ್ಲ. ಅಟ್‌ಲೀಸ್ಟ್ ಏನಾಗಲ್ಲ, ಒಂದು 4 ಅವರ್ಸ್ 5 ಅವರ್ಸ್ ಕಾರಲ್ಲಿದ್ರೂ ಅದೇನಾಗಲ್ಲ. ಅಟ್‌ಲೀಸ್ಟ್ ಹಸುಗಾದ್ರೂ ಕೊಡ್ಬೋದು, ಇಲ್ಲ ನಾಯಿಗಾದ್ರೂ ಹಾಕ್ಬೋದು. ನಾನು ಆಲ್ಮೋಸ್ಟ್ ಏನಾದ್ರು ಥಿಂಗ್ಸು ಉಳಿದ್ಬಿಟ್ರೆ ನಾನು ಇಲ್ಲಿ ಇಡಲ್ಲ, ತಗೊಂಡು ಹೋಗ್ಬಿಡ್ತೀನಿ. ಸ್ವಲ್ಪ ತರಕಾರಿ ಕೂಡ ಇದೆ, ಅದನ್ನು ತಗೊಂಡು ಹೋಗ್ಬೇಕು. ಹೀಗೆ ಊರಿಗೆ ಹೊರಡ್ಬೇಕು ಅಂದರೆ ತುಂಬ ಕೆಲಸ ಇರುತ್ತೆ. ಆ್ಯಂಡ್ ಬಟ್ಟೆ ಎಲ್ಲ ಹೊರಗಡೆ ಎಲ್ಲ ಹಾಕಲ್ಲ. ಒಂದು 4, 5 ದಿನ ಆದರೆ ತುಂಬ ಡಸ್ಟ್ ಎಲ್ಲ ಕೂತಿರುತ್ತೆ ಅದ್ರ ಮೇಲೆಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಒಗೆದು ಎಲ್ಲ ಮಡ್ಚಿಟ್ಟು ಹೋಗ್ಬೇಕು. ತುಂಬ ಕೆಲಸ ಇರುತ್ತೆ ಅದ್ರದ್ದು ಹಿಂದಿನ ದಿನ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಲ್ವಾ, ಹಾಸನಲ್ಲೇ ಯೂಶುವಲಿ ನಾವು ಮಾಡೋದು. ಇವತ್ತು ಐಬ್ರೋ ಮಾಡಿಸ್ಕೊಬರೋಣ ಅಂತ ಹೋದೆ. ಅಲ್ಲಿಗೆ ಹೋದ್ರೆ ಮತ್ತೆ ಪರದಾಡಬೇಕು, ಎಲ್ಲ ಬ್ಯುಸಿ ಇರ್ತಾರೆ. ಮತ್ತೆ ನನಗೆ ಹೋಗೋದಕ್ಕೆ ಗಾಡಿ ಸರಿಯಾಗಿರಲ್ಲ. ತುಂಬ ಕೆಲಸ ಇರುತ್ತೆ. ಅಲ್ಲೂ ಸ್ವಲ್ಪ ಹೋಗಿ ಅಡುಗೆ ಇದೆಲ್ಲ ಮಾಡ್ಕೋಬೇಕು ಹಬ್ಬಕ್ಕೆ ಅಲ್ವಾ. ಅದಕ್ಕೆ ಮತ್ತೆ ಹೊರಗಡೆ ಎಲ್ಲ ಹೋಗೋದಕ್ಕಾಗಲ್ಲ. ಇನ್ನೂ ಸ್ಯಾರಿ ಪರ್ಚೇಸ್ ಮಾಡಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಮತ್ತೆ ಸ್ಯಾರಿ ತಗೋಬೇಕು. ತುಂಬ ಕೆಲಸ ಇರುತ್ತೆ. ಅಲ್ಲೋಗಿ ಅಂದ್ಬಿಟ್ಟು ಐಬ್ರೋ ಮತ್ತೆ ಅಲ್ಲೋಗಿ ಮಾಡ್ಸೋದು ಬೇಡ, ಇಲ್ಲೇ ಮಾಡ್ಸೋಣ ಅಂದ್ಬಿಟ್ಟು ನಮ್ಮನೆ ಹತ್ರ ಸ್ಪಿನ್ ಇದೆ. ಆ್ಯಕ್ಚುಲಿ ಈ ಸ್ಪಿನ್ನಲ್ಲಿ ತುಂಬ ಚೆನ್ನಾಗಿ ಐಬ್ರೋ ಮಾಡ್ತಾರೆ. ಕೆಲವ್ರು ನಾರ್ತ್ ಇಂಡಿಯನ್ಸ್ ಇದ್ದಾರೆ, ಎಷ್ಟು ಚೆನ್ನಾಗಿ ಐಬ್ರೋ ಮಾಡ್ತಾರೆ ಅಂದರೆ ಆ ಹೇರ್ ರಿಮೂವ್ ಮಾಡಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಹೇರ್ ರಿಮೂವ್ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಥ್ರೆಡಿಂಗ್ ಮಾಡ್ತಾರೆ. ಸೊ ಅವ್ರು ನೋಡಿ ಎಷ್ಟು ಅವರೆಲ್ಲ ಕೋರ್ಸ್‌ಗೆ ಹೋಗಿ ಕಲ್ತಿರ್ತಾರೆ ತುಂಬ ಚೆನ್ನಾಗಿ. ನನಗಂತೂ ಸ್ಪಿನ್ನಲ್ಲಿ ಐಬ್ರೋ ಮಾಡಿಸೋದು ತುಂಬ ಸ್ಯಾಟಿಸ್ಫೈ ಇದೆ. ನಾವು ಹೊರಗಡೆ ಎಲ್ಲ ಮಾಮೂಲಿ ಐಬ್ರೋ ಮಾಡಿಸ್ತೀವಲ್ಲ, ಕೆಲವ್ರಂತೂ ಎಷ್ಟು ರಫ್ ಆಗಿ ಐಬ್ರೋ ಮಾಡ್ತಾರೆ ಅಂದರೆ ಥ್ರೆಡ್ಡಿಂಗ್ ಮಾಡಿಸಿದ್ರು ಅಷ್ಟೇ ಫೇಸ್ ಅಷ್ಟು ಭರ 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 ಅಂತ ರಿಮೂವ್ ಮಾಡ್ತಾರೆ. ಹೇರ್ಸ್ ನಿಜವಾಗ್ಲೂ ತುಂಬಾನೇ ಪೇನ್ ಆಗುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಕೆಲವ್ರು ತುಂಬ ಚೆನ್ನಾಗಿ ಹೇರ್ಸ್ ರಿಮೂವ್ ಮಾಡ್ತಾರೆ, ಗೊತ್ತೇ ಆಗಲ್ಲ, ಒಂದು ಸ್ವಲ್ಪನೂ ಪೇನ್ ಆಗಲ್ಲ. ನಾನು ಯೂಶುವಲಿ ಐಬ್ರೋ ಮಾಡಿಸ್ಕೋಬೇಕು, ಹೇರ್ ಕಟ್ ಮಾಡಿಸ್ಕೋಬೇಕು. ಹೇರ್ ಕಟ್ ತುಂಬ ರೇರ್, ಒಂದು 6 ಮಂತ್ ಒನ್ಸ್ ಮಾಡಿಸ್ತೀನಿ ಅಷ್ಟೇ. ಜಸ್ಟ್ ಟಚ್ ಅಪ್ ಕೊಡಿಸ್ತೀನಿ. ಐಬ್ರೋ 2 ಮಂತ್ಸ್ ಒನ್ಸ್ ಅಥವಾ 1 1/2 ಮಂತ್ಸ್ ಮಾಡಿಸ್ತೀನಿ. ಯೂಶುವಲಿ ನಾನು ಐಬ್ರೋ ಇಲ್ಲಿ ಬೆಂಗಳೂರಲ್ಲಿ ಮಾಡಿಸೋದು ಈ ಸ್ಪಿನ್ ಇದೊಂದಕ್ಕೇನೆ ಮಾತ್ರ ಬರೋದು ನಾನು. ನಾನು ಬಂದು ಸ್ವಲ್ಪ ಹೊತ್ತು ಒಂದು 5 to 10 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಅವ್ರು ಸ್ವಲ್ಪ ಬ್ಯುಸಿ ಇದ್ರು ಅನ್ಸುತ್ತೆ. ಆ್ಯಂಡ್ ಹೇರ್ ಕಲರಿಂಗ್ ಎಲ್ಲ ಸುಮ್ಮನೆ ಕೇಳ್ತಿದ್ದೆ. ಹೇರ್ ಕಲರಿಂಗ್ ಏನು ನಾನು ಮಾಡಿಸಲ್ಲ. ಏಕೆಂದರೆ ಅದೆಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ, ನನಗೆ ಅಡ್ಜಸ್ಟ್ ಆಗಲ್ಲ. ಇನ್ನೂ ಹೇರ್ ಫಾಲ್ ಜಾಸ್ತಿ ಆಗಿಬಿಡುತ್ತೆ. ಸುಮ್ಮನೆ ಕೇಳ್ತಾ ಇದ್ದೆ ಎಷ್ಟು ರೇಟ್ ಎಲ್ಲ ಅಂತ. ವಿಚಾರಿಸಿದೆ, ಹೇಳ್ತಿದ್ರು. ಅವರು ಪೂಜೆ ಮಾಡ್ತಾ ಇದ್ರು. ನೋಡಿ ಹೆಣ್ಮಕ್ಳಿದ್ರೆ ಎಷ್ಟು ಚೆನ್ನಾಗಿ ಎಲ್ಲದು ಡೆಕೋರೇಟ್ ಮಾಡಿ ಎಷ್ಟು ಚೆನ್ನಾಗಿ ಇಟ್ಟಿರ್ತಾರೆ. ಅವ್ರು ಎಲ್ಲದು ದೀಪ ಹಚ್ಚಿ ನೀಟಾಗಿ ಚೆನ್ನಾಗಿ ಪೂಜೆ ಮಾಡ್ತಿದ್ರು. ಅದ್ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಪೂಜೆ ಮಾಡೋದು, ದೀಪ ಹಚ್ಚೋದು ಎಲ್ಲ. ಆಮೇಲೆ ಐಬ್ರೋ ಐಬ್ರೋ ಮಾಡೋದಕ್ಕೆ ಒಬ್ರು ಬಂದ್ರು. ಇವರು ಹ್ಮ್. ಅಸ್ಸಾಂ ಅಲ್ಲ, ನೇಪಾಳ್ ಅನ್ಸುತ್ತೆ. ಹೇಳಿದ್ರು, ನನಗೆ ಮರ್ತೇ ಹೋಯ್ತು. ಯೂಶುವಲಿ ಇಲ್ಲಿಗೆ ಬರೋರೆಲ್ಲ ನೇಪಾಳದಿಂದ ಬರ್ತಾರೆ, ಮತ್ತೆ ಅಸ್ಸಾಂದಿಂದ ಬರ್ತಾರೆ. ಇವರು ಇವ್ರ ಪ್ರೊಫೆಷನ್ ಕೋರ್ಸ್ ಮಾಡಿರ್ತಾರೆ. ಐಬ್ರೋ ಮಾಡೋದಾಗ್ಲಿ, ಹೇರ್ ಕಟ್ ಮಾಡೋದಾಗ್ಲಿ, ವ್ಯಾಕ್ಸ್ ಆಗ್ಲಿ. ಇವರು ಅಷ್ಟೇ, ಇವ್ರು ತುಂಬಾ ಚೆನ್ನಾಗಿ ಐಬ್ರೋ ಮಾಡಿದ್ರು. ಇವತ್ತಂತೂ ತುಂಬಾ ಕೆಲ್ಸ ಇತ್ತು. ಬೇಗ ಬೇಗ ಎಲ್ಲ ಕೆಲ್ಸ ಮುಗಿಸ್ಕೋಬೇಕಾಗಿತ್ತು. ಯಾಕೆಂದ್ರೆ ಮಧ್ಯಾಹ್ನ ಮತ್ತೆ ಊಟ ಅಡ್ಗೆ ಮಾಡ್ಬೇಕಾಗಿತ್ತು. ಆಲ್ಮೋಸ್ಟ್ ಸಾಂಬಾರ್ ಏನು ಮಾಡಿರ್ಲಿಲ್ಲ. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ನಲ್ಲ. ಸೊ ನೆನ್ನೆಗೆ ಎಲ್ಲ ಸಾಂಬಾರ್ ಖಾಲಿ ಆಯ್ತು. ಇವತ್ತು ಇಡ್ಲಿ ಮತ್ತೆ ಚಟ್ನಿ ಮಾಡಿದ್ದೆ, ಕಾಯಿ ಚಟ್ನಿ. ಅದಾಯ್ತು. ಮತ್ತೆ ಮಧ್ಯಾಹ್ನ ಸ್ವಲ್ಪ ಅನ್ನ ಮಾಡಿದೆ. ಆ್ಯಂಡ್ ಹಸ್ಬೆಂಡ್ ಕಾಯಿ ಚಟ್ನಿ ಮತ್ತೆ ಅನ್ನ ಮೊಸರದಲ್ಲಿ ತಿಂದ್ರು. ಹಸ್ಬೆಂಡ್ ಸ್ವಲ್ಪ ಮೊಸರನ್ನ ತಿಂದ್ರು. ಆ್ಯಂಡ್ ಇಡ್ಲಿ ಒಂದು ಸ್ವಲ್ಪ ಶಾರ್ಟೇಜ್ ಆಗಿತ್ತು. ನಾನು ಸ್ವಲ್ಪನೇ, ಆಲ್ಮೋಸ್ಟ್ ಎಷ್ಟು ಬೇಕಾ ಎಕ್ಸಾಕ್ಟ್ ಅಷ್ಟೇ ಮಾಡಿಬಿಟ್ಟಿದ್ದೆ. ನಿನ್ನೆ ಒಂದೇ ಸಲ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ನಲ್ಲ, ನಿನ್ನೆ ದೋಸೆಗೆ ಮಾಡಿದ್ದೆ, ಮತ್ತೆ ಇನ್ನರ್ಧ ಇಡ್ಲಿಗೆ ಅಂತ ಮಾಡಿದ್ದೆ. ಇವತ್ತು ಒಂದು ಚಿಕನ್ ಕರ್ಕೊಬರ್ಬೇಕಾಯ್ತು. ಸಿದ್ಧ ಫೋನ್ ಮಾಡಿಬಿಟ್ಟು
ಹರ್ಷಂಗೆ ಹೇಳ್ದ ಏನೋ ಎಮರ್ಜೆನ್ಸಿ ಹೋಗಿದ್ದಾಳೆ ಅವ್ರ ಕಡೆ ಸಿಟಿಗೆ. ಶಿಲ್ಪ ಬರ್ತಾಳೆ ಬಟ್ ನೀನು 12:30ಗೆ ಹೋಗಿ ಕರ್ಕೊಂಡು ಬಾ ಅಂತ. ನನ್ನ ಹಸ್ಬೆಂಡ್ ವೆಯ್ಟ್ ಮಾಡಿದೆ. ಬಟ್ ಅವ್ರು ಹೋಗ್ತೀನಿ ಅಂತ ಹೇಳಿದರು. ನಾನು ಕೂದಲಿಗೆಲ್ಲ ಮೆಹಂದಿ ಹಾಕಿದ್ದೆ. ನಾನು ಹೋಗಲ್ಲ, ನೀನು ಹೋಗಿ ಕರ್ಕೊಂಬಾ ಅಂತ ಹೇಳಿದೆ ಹಸ್ಬೆಂಡ್‌ಗೆ. ಹಸ್ಬೆಂಡ್ ಆಯಿತು ಅಂತ ಅಂದ್ರು. ಬಟ್ ಅವ್ರ ಮೀಟಿಂಗ್ ಎಷ್ಟೊತ್ತಾದರೂ ಮುಗಿನಿಲ್ಲ. ಆದರೂ 5 ಮಿನಿಟ್ಸ್ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು 5 ಮಿನಿಟ್ಸ್ ಆಲ್ರೆಡಿ ಲೇಟ್ ಆಗಿತ್ತು. ನಾನು ಕುಂದನ್ ಹೋಗಿ ಕರ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಕುಂದನ್ ಕರ್ಕೊಂಡು ಬಂದೆ. ಅಷ್ಟೊತ್ತಿಗೆ ಅವ್ರ ಮೀಟಿಂಗ್ ಮುಗೀತು. ಹಸ್ಬೆಂಡ್ ಹೋಗ್ಬಿಟ್ಟು ವಂಶಿಕನ್ನ ಕರ್ಕೊಂಡು ಬಂದರು. ಸೊ ವಂಶಿಕ ಬಂದ ತಕ್ಷಣ ಅವಳಿಗೆ ಒಂದೆರಡು ಇಡ್ಲಿ ಹಾಕ್ಕೊಟ್ಟೆ. ಇಡ್ಲಿ ತಿಂದ್ಲು. ಹಸ್ಬೆಂಡೇ ತಿನ್ನಿಸಿದ್ರು. ಅಮ್ಮ ಅಮ್ಮ ಅಂತ ಅಂತಿದ್ಲು. ಅಮ್ಮನ ತುಂಬ ಮಿಸ್ ಮಾಡ್ಕೊತಿದ್ಲು, ಅಮ್ಮ ಯಾಕೆ ಬರ್ಲಿಲ್ಲ ಅಂತ. ನಮ್ಮ ಕುಂದನ್ಗೂ ಅಮ್ಮ ಎರಡು ಮೂರು ಇಡ್ಲಿ ಕೊಡಮ್ಮ ಅಂತ ಅಂದ. ಅವ್ನಿಗೂ ಒಂದು 2-3 ಇಡ್ಲಿ ಕೊಟ್ಟೆ. ಆ್ಯಂಡ್ ಶಿಲ್ಪ ತುಂಬ ಅವಳು ಹೊರಗಡೆ ಬಿಸಿಲಲ್ಲಿ ಹೋಗಿ ಬಂದಿದ್ಲು. ತುಂಬ ಸುಸ್ತಾಗಿ ತುಂಬ ಟಯರ್ಡ್ ಆಗಿದ್ಲು ಅವಳು. ಅವಳಿಗೂ ತುಂಬ ಈಗ ಮನೆ ಕೆಲಸ ಇದೆ. ಅವಳು ಹಬ್ಬ ಮಾಡ್ತಿದ್ದಾಳಲ್ವಾ, ತುಂಬ ಕೆಲಸ ಇದೆ ಅಂದ್ಬಿಟ್ಟು ಈಗ ಬಂದ್ಬಿಟ್ಟು ಒಂದು 20 ಮಿನಿಟ್ಸ್ ಇದ್ದು ಹೋದ್ಲು. ಇಡ್ಲಿ ಒಂದು 3-4 ಇತ್ತು. ಅವಳಿಗೂ ಸ್ವಲ್ಪ ಶಾರ್ಟೇಜ್ ಆಯಿತು. ಒಂದು 3 ತಿಂದ್ಲು ಅನ್ಸುತ್ತೆ. ಆ್ಯಂಡ್ ವಂಶಿಕಂಗೆ ಎರಡು ತಿನ್ನಿಸಿದ್ಲು ಅನ್ಸುತ್ತೆ. ಸೊ ಇಡ್ಲಿ ಅಲ್ಲಿಗೆ ಕರೆಕ್ಟ್ ಆಗೋಯ್ತು. ಅವಳಿಗೆ ಪಾಪ ಫುಲ್ ಹೊಟ್ಟೆ ತುಂಬಲಿಲ್ಲ. ನಾನು ತಾನೇ ರೈಸಿಗೆ ಇಟ್ಟೆ. ರೈಸ್ ಏನಾದರೂ ಮೊಸರನ್ನ ತಿನ್ನುವಂತೆ ಅಂತ ಹೇಳಿದೆ. ಇಲ್ಲ ಲೇಟ್ ಆಗುತ್ತೆ, ಸಾಕಿಷ್ಟು, ವಂಶಿಕ ತಿಂದಲ್ಲ ಬಿಡಿ, ನಂಗೆ ಸಾಕಿಷ್ಟು ಅಂತ ಹೋದ್ಲು. ಒಂದು ಸ್ವಲ್ಪ ಶಾರ್ಟೇಜ್ ಆಯಿತು. ಆಮೇಲೆ ಹಸ್ಬೆಂಡ್ಗೆ ರೈಸ್ ಮಾಡಿದೆ. ಅವ್ರು ಮೊಸರನ್ನ ತಿನ್ಕೊಂಡ್ರು. ಏಕೆಂದರೆ ಈಗ ಮತ್ತೆ ಸಾಂಬಾರು ಮಾಡಿದರೆ ಮಧ್ಯಾಹ್ನ ಸಾಂಬಾರು ಮಾಡೋಕ್ಕೂ ನನಗೆ ಟೈಮ್ ಇರಲಿಲ್ಲ. ಎಲ್ಲ ಬರೀ ಜೋಡಿಸ್ಕೊಳೋದು, ಎಲ್ಲ ಕ್ಲೀನ್ ಮಾಡೋದು. ಏಕೆಂದರೆ ಪಾತ್ರೆ ಎಲ್ಲವುದು ಏನು ಥಿಂಗ್ಸ್ ಬಿಡೋ ಹಾಗಿಲ್ಲ. ಅನ್ನ ಎಲ್ಲ ಮತ್ತೆ ಹಾಳಾಗಿಬಿಡುತ್ತೆ. ಸೊ ಎಲ್ಲ ಅದನ್ನೇ ಜೋಡಿಸ್ಕೊಳೋದಾಗೋಯ್ತು. ಸೊ ಸಾಂಬಾರು ಮಾಡಲಿಲ್ಲ. ಮೊಸರನ್ನ ತಿನ್ಕೊಂಡ್ರು. ಈಗ ಸ್ವಲ್ಪ ಅನ್ನ ಇದೆ, ಅದನ್ನು ತೊಗೊಂಡು ಹೋದ್ರಾಯ್ತು. ಒಂದು ಬಾಕ್ಸಿಗೆ ಹಾಕಿ. ಆಮೇಲೆ ನೆಕ್ಸ್ಟ್ ನಾನು ಐಬ್ರೋ ಮಾಡಿಸ್ಕೊಂಡು ಬಂದ್ಬಿಟ್ಟು ಮೆಹಂದಿ ಎಲ್ಲ ಕಲಸಿಟ್ಟಿದ್ದೆ, ಮಿಕ್ಸ್ ಮಾಡಿಟ್ಟಿದ್ದೆ. ನಾನು ತೋರಿಸಿದ್ದೀನಿ ಮೆಹಂದಿ ಯಾವ ರೀತಿ ಮಾಡ್ಕೋಬೇಕು, ಸ್ವಲ್ಪ ಹೇರ್ಸ್ ಡಾರ್ಕ್ ಆಗೋದಕ್ಕೆ, ಕಲರ್ ಬರೋದಕ್ಕೆ ಅಂತ. ನಾನು ಅದೇ ಮೆಥಡಲ್ಲಿ ಮಾಡಿಕೊಂಡೆ. ಇದು ಇಂಡಿಗೋ ಪೌಡರ್, ನ್ಯಾಚುರಲ್ ಪ್ಲ್ಯಾಂಟಿಂದ ಮಾಡೋದು. ಇದನ್ನ ಮಿಕ್ಸ್ ಮಾಡಿಕೊಂಡು ಕೂದಲಿಗೆಲ್ಲ ಹಚ್ಕೊಂಡೆ. ಆಲ್ಮೋಸ್ಟ್ ವೀಕ್ಲಿ ಒಂದ್ಸಲ ನಾನು ಇದನ್ನ ಯೂಸ್ ಮಾಡ್ತೀನಿ. ಬೇರೆ ಬೇರೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ನಿಜವಾಗ್ಲೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ, ಕಡ್ತಾ ಬರುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡೋದಕ್ಕೆ ನ್ಯಾಚುರಲ್ ವೇನೇ ಬೆಟರ್. ನಮ್ಮ ಹಸ್ಬೆಂಡ್ ವಂಶಿಕನ್ ಕರ್ಕೊಂಡು ಬಂದರು. ವಂಶಿಕಾ, ಅಮ್ಮ ಬರುತ್ತೆ ಬಾ, ಅಳ್ಬಾರ್ದು ಬಾ, ನಿಂಗೆ ಇಡ್ಲಿ ಕೊಡ್ತೀನಿ, ಇಡ್ಲಿ ತಿನ್ನುವಂತೆ, ಓಕೆನಾ? ಅಳ್ಬಾರ್ದು. ಏನೋ ಅಮ್ಮ ಬೇಡ ಸುಮ್ಮನಿರು. ಅಮ್ಮ ಮೊಬೈಲ್ ಕೊಡಲ್ವಾ? ವೆರಿ ಗುಡ್ ಮಗಳೇ, ನೋಡಿ ಚೆನ್ನಾಗಿ ಬೀತ ನೋಡು. ನೋಡು ಕ್ಲೋಸ್ ಮಾಡ್ಕೊತಾಳೆ ನೋಡು. ನೋಡಕ್ಕೂ ನಾನು ಅವಳೆ ನೀಟಾಗಿ ಒಳ್ಳೆ ಬುದ್ಧಿ ಕಲ್ತಾವಳು. ನೀನು ಬಂದ್ಕೂಳೆ ಕಾಯಿ ಅಂತೀಯಲ್ಲ, ನೋಡು. ಹೆಲ್ಪ್ ಮಾಡು. ಮಾಡು ಮೆಕ್ಯಾನಿಕ್ಕು. ಬಿಚ್ಚು ವಂಚಿಕ, ಹೆಲ್ಪ್. ಎತ್ತು ಕಾಲು. ಹಂಗೆ ಜಾಣ. ಅವ್ನು ಲೂಸ್ ಮಾಡಿದ್ನಲ್ಲ ಕುಂದನ, ಆ ರೀತಿ ಲೂಸ್ ಮಾಡಿ ಬಿದ್ದ. ಬಾ ಮನೆ ನಿಂಗು ಬಿದ್ದ. ಯಾರು ಯಾವ ಬಿದ್ದೆ? ಎಲೇಟ್ ಮಾಡ್ಕೊಂಡೋಳೆ. ಮಾಡ್ಕೊಂಡು ಬಿದ್ದಿ. ಮತ್ತೆ ಯಾರು ಬೀಳ್ತಿದ್ದೋ? ಹೌದಾ? ಇಡ್ಲಿ ತಿಂತೀಯಾ? ಯಾಕನಲ್ಲ
ಒಬ್ಬು ಆಯ್ತಾ ಉಳಿತಿದ್ಯಾ ಅಬ್ಬು? ಈಗ ಇಡ್ಲಿ ತಿನ್ನಿಲ್ಲ ಅಂದ್ರೆ ನಾನು ಅರ್ಥ ಮಾಡ್ತೀನಿ. ಮೊಬೈಲ್ ಕೊಡ್ತೀನಿ, ಇಡ್ಲಿ ತಿಂತೀಯಾ? ತಿಂತೀಯಾ? ಹ್ಞೂ, ಅಣ್ಣಗೆ ಇಬ್ರು ಕೊಡ್ತೀನಿ. ಮೊಬೈಲ್ ತಿಂತೀಯಾ? ಮೊಬೈಲಲ್ಲಿ ಇಡ್ಲಿ ತಿಂದಾಕ ನಾನಿನ್ನ ಬೇಡ, ತಿಂದಾಕ್ಬಿಡ್ತೀನಿ ನಿನ್ನ. ಅಮ್ಮ ಆಗುತ್ತೆ ಬಾಕೋ. ಅಪ್ಪ ಎಲ್ಲೋಗಿದೆ? ಅಪ್ಪ ಎಲ್ಲೋಗಿದೆ? ಅಮ್ಮ ಮಾಡ. ಅಮ್ಮ ಎಲ್ಲೋಗಿದೆ? ದೊಡ್ಡ ಮಾತ್ರ ತಡಿ. ನನ್ನ ಹೆಸರು ಏನು ಗೊತ್ತಾ ನಿಂಗೆ? ನನ್ನ ಹೆಸರು ಏನು ಗೊತ್ತಾ? ಮೊಟ್ಟೆ ಮಾಮ. ಹೇಳು ಮೊಟ್ಟೆ ಮಾಮ. ಮೊಟ್ಟೆ ಮಾಮ. ಬಾಟ್ಲು ತೆಗ್ದಿಲ್ವಾ? ಫೋಟೋ ತೆಗ್ದಿದೆ. ಈ ಡ್ರೆಸ್ಸಲ್ಲಿ ತೆಗೀತಾ ಅಮ್ಮ? ಹೌದಾ? ಹೌದಾ? ಹೊಸ ಡ್ರೆಸ್ಸಾ? ತಿಂತೀಯಾ? ಆಯ್ತು. ಹೇಳು. ಕುತ್ಕೋ. ಕುಚ್ಚಿ ಕುಚ್ಚಿ. ಓ, ಮೊಬೈಲ್ ನೋಡ್ಬಾರ್ದು. ಕಣ್ಣಿಗೆ ಇದಾಗ್ಬಿಡುತ್ತೆ ಆಮೇಲೆ. ಇಡ್ಲಿ ಹಾಕೊಡ್ಲಾ? ವಂಶಿಕಾ, ಇಡ್ಲಿ ತಿನ್ಬೇಕು. ಓಕೆ, ನೀನೇ ತಿಂತೀಯಾ? ಗುಡ್ ಗರ್ಲ್ ಅಲ್ವಾ? ತಿಂತೀಯಾ? ಬಾ, ಹ್ಯಾಂಡ್ ವಾಶ್ ಮಾಡು. ಬಾ, ಹ್ಯಾಂಡ್ ವಾಶ್ ಮಾಡಿಸು ಬೇಕು. ಹೆಂಗೆ ಗೊತ್ತಾ ನೇತ್ರ? ಪಾರ್ಕಿಂಗ್ ಅಲ್ಲಿ ಬಾಗ್ಲಾಕೊಂಡ್ಬಿಟ್ಟವ್ರೆ. ಹಿಂಗ್ ತೆಗಿತಾರೆ, ಹಿಂಗ್ ಮುಚ್ತಾರೆ, ಹಿಂಗ್ ತೆಗಿತಾರೆ, ಹಿಂಗ್ ಮುಚ್ತಾರೆ. ವೆರಿ ಗುಡ್. ಅಮ್ಮ ಬೇಡ, ಅಮ್ಮ ಹೊಡಿತೀನಿ. ನಮ್ ಕುಂದನ್ ಪೈಲ್ವಾನ್ ಏನೇನೋ ಇಟ್ಬಿಟ್ಟು ಏಯ್, ಕಾಲ್ ಕೊಡು. ಏಯ್, ರುಬ್ಬಿಸಾಕ್ಬಿಡ್ತಾಳೆ. ರುಬ್ಬಾಕ್ಬಿಡ್ತಾಳೆ. ನೀನು ಹುಷಾರವಾಗಿ, ಗೊತ್ತಾಯ್ತಾ?
ನಮ್ಮ ಮನೆಗೆ ಬಾ ಒಂಚಿಕ ನೋಡ್ಕೊತೀನಿ ಒಂಚಿಕ. ಹಾಂ ಜೋಪಾನ. ಬಾಯ್. ಹಾಂ ಬಾಯ್ ಮಾಡ್ಕೊಂಡು ಒಂಚಕ್ಕೆ ಪಾಪ ಅಲ್ವಾ. ಹಾಂ ಸಿಗೋಣ ಮುಂದಿನ ವಾರ ಹಬ್ಬ ಎಲ್ಲ ಮುಗಿಸು. ಹ್ಞೂ ಹ್ಞೂ ಬಾಯ್ ಬಾಯ್ ಜೋಪಾನ. ಸಿಲಿಂಡ್ರು ಅವಳನ್ನ ಇಟ್ಕೋ, ಅವಳನ್ನ ಬಿಟ್ಬೇಡ. ಹಾಂ ಏ ಕುಂದನ್ ಸುಮ್ನಿರೋ. ಕುಂದನ್ ಬನ್ನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.